ನಮಸ್ಕಾರ. ಮಾಲೂರ ವಾರ್ತೆಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಾಲೂರು ಹೊಸೂರು ರಸ್ತೆಯಲ್ಲಿ ಪ್ರಪ್ರಥಮವಾಗಿ ಹವಾನಿಯಂತ್ರಿತ ಎಸಿ ಕಲ್ಯಾಣ ಮಂಟಪದ ಬಗ್ಗೆ ವಿವರಣೆ ಕಲ್ಯಾಣ ಮಂಟಪದ ಮಾಲೀಕರಾದ ಶ್ರೀ ರಾಮೇಗೌಡರವರಿಂದ. ಇದೇ ಸಂದರ್ಭದಲ್ಲಿ ಉಚಿತ ಸಾಮೂಹಿಕ ವಿವಾಹಗಳನ್ನು ಸಹ ಏರ್ಪಡಿಸಿದ್ದು ಆಸಕ್ತರು ಸಂಪರ್ಕಿಸಲು ಕೋರಿದೆ. ಗೌಡ, ನೀವು ನೂತನ ಕಲ್ಯಾಣ ಮಂಟಪ ಪ್ರಾರಂಭ ಮಾಡಿದ್ದೀರಾ? ಇದರ ಸ್ಥಿತಿಗತಿ ಏನಿದೆ? ಇಲ್ಲಿ ತನಕ ಎಷ್ಟು ಖರ್ಚಾಗಿದೆ? ಇದುವರೆಗೂ 95% ಕೆಲ ಮುಗಿದಿದೆ. 18-12ಕ್ಕೆ ಓಪನಿಂಗ್ ಇಟ್ಕೊಂಡಿದ್ದೀವಿ. AC ಇದೆ. ಯಾವ ತಿಂಗಳು? 17-18 ಫೆಬ್ರವರಿ 8ಗೆ ಓಪನಿಂಗ್ ಸೆರೆಮನಿ ಇದೆ. ಅದರಲ್ಲಿ ಉಚಿತ ಮದುವೆಗಳು ಏರ್ಪಡಿಸಿದ್ದೀವಿ. ಯಾರಾದರೂ ಇಷ್ಟಪಟ್ಟವರು ಬಂದು ಇಲ್ಲಿ ನಮ್ಮ ರಿಜಿಸ್ಟರ್ ಮಾಡಿದ್ರೆ ಅವರಿಗೆ ಒಂದು ಜೊತೆ ಡ್ರೆಸ್ಸು, ಮಂಗಲ್ಯ ಎಲ್ಲ ಕೊಟ್ಟು ಅವ್ರಿಗೆ ಊಟ ಔಷಧಿ ಎಲ್ಲ ಊಟದ ಕೊಟ್ಟು ನಾವು ಅವ್ರಿಗೆ ಸಹಕಾರ ಮಾಡ್ತೀವಿ. ಎಷ್ಟು ಮದುವೆಗಳಿಗೆ ಅವಕಾಶ ಇದೆ? ಎಷ್ಟು ಅವರು ಬಂದಷ್ಟು ಕೊಡ್ತೀವಿ. ಮತ್ತೆ ನೋಂದಾಯಿಸ್ಕೊಳ್ಳೋಕ್ಕೆ ಎಷ್ಟು ದಿನ ಕಾಲಾವಕಾಶ ಇದೆ? 5ನೇ ತಾರೀಕು ಬರೋ ತಿಂಗಳು ಫೆಬ್ರವರಿ 5/2/21. ಈಗ AC ಇದೆಯಾ? ಫುಲ್ ಚೌಟ್ರಿ ಪೂರ್ತಿ? ಹಾಗಾದ್ರೆ ದುಬಾರಿ ಇರುತ್ತೆ ರೇಟು? ಹೌದೌದು, ಸ್ವಲ್ಪ ಕಾಸ್ಟ್ಲಿನೇ. ಅಂದ್ರೆ ಎಷ್ಟು? ಕರೋನಾ ಇರೋದ್ರಿಂದ ವರ್ಕೌಟ್ ಆಗಲ್ಲ, ಅದು ಕಡಿಮೆನೇ ಇಟ್ಟಿದ್ದೀವಿ. ಸ್ವಲ್ಪ ಎಷ್ಟು ಮಾಡ್ಬೇಕಂತಿದ್ದೀರಾ? 1.25 ಮಾಡಿದ್ವಿ. 1.25 ಲಕ್ಷ. ಎರಡು ದಿನಕ್ಕೆ ಸೇರಿ 24 ಗಂಟೆ. ಆಮೇಲೆ ಹಾಲು ಎಷ್ಟು ಬರುತ್ತೆ ಸೈಜು? ಇದು 93/133. ಎಷ್ಟು ಜನ ಕೂತ್ಕೋಬೋದು ಇದರಲ್ಲಿ? ಇದರಲ್ಲಿ 500 ಜನ ಕೂತ್ಕೋಬೋದು. ಒಟ್ಟಿಗೆ 500 ಜನ ಕೂತ್ಕೋಬೋದು. ಮತ್ತೆ ಊಟದ ಹಾಲು? 400 ಜನ ಒಂದು ಸರಿ. ಮತ್ತೆ ಚೌಲ್ಟ್ರಿಗೆ ಬರೋರಿಗೆ ಬೇರೆ ಅನುಕೂಲ ಏನಿದೆ? ಬೇರೆ ರೂಮ್ಸ್ ಇದೆ. ಎಷ್ಟು ರೂಮ್ಸ್ ಇದೆ? 9 ಒಟ್ಟಿಗೆ, ಹೆಣ್ಣು ಗಂಡು ಸೇರಿ 9 ಇದೆ. ಇನ್ನು ಪಕ್ಕದಲ್ಲಿ ಸ್ವಲ್ಪ ಅಕಾಮಿಡೇಟ್ ಮಾಡ್ತೀವಿ. ಸಾಲ ಎಲ್ಲ ಸಾಕಾಗಲ್ಲ ಅಂದರೆ ಅದರಲ್ಲೂ ಕೊಡ್ತೀವಿ ಸ್ವಲ್ಪ ದಿವಸ ಆದ್ಮೇಲೆ. ಅಲ್ಲ, ರೂಮ್ಸ್ ಬಾಡಿಗೆ ಸೇರಿಸಿನಾ ಅಥವಾ ಇದು ಯಾವುದದ್ದು ಹೊಸದಾಗಿ ಮಾಡೋದಿಲ್ಲ? ಇದರಲ್ಲಿ ಇರೋದು ಅವ್ರದ್ದು ಫ್ರೀ. ಚೌಲ್ಟ್ರಿಯಲ್ಲಿ ಏನು ರೂಮ್ಸ್ ಇದೆ ಫ್ರೀನೇ. ಮತ್ತೆ ಪಕ್ಕದಲ್ಲಿ ಒಂದು ಮಿನಿ ಹಾಲ್ ಮಾಡಬೇಕು ಅಂತಿದ್ದೀವಿ. ಒಂದು ಮಿನಿ ಹಾಲು, ಒಂದು 10 ರೂಮ್ ಎಕ್ಸ್ಟ್ರಾ, ಅದು ಚಾರ್ಜಬಲ್. ಮತ್ತೆ ಮದುವೆ ಬಂದವ್ರಿಗೆ ಏನು ಸವಲತ್ತು ಕೊಡ್ತೀರಾ? ಎಲ್ಲ ಪಾತ್ರೆ ಸಾಮಾನು ನಿಮ್ಮದೇ? ಎಲ್ಲ ಕೊಡ್ತೀವಿ. ಎಲ್ಲ ಲೈಟಿಂಗ್ ಬೇರೆ ಇರುತ್ತೆ? ಲೈಟಿಂಗ್ ಬೇರೆ, ಡೆಕೋರೇಷನ್ ಅವ್ರದ್ದು. ಉದ್ಘಾಟನೆಗೆ ಯಾರು ಬರ್ತಾರಾ? ಪಟ್ಟನಾಯಕನಹಳ್ಳಿ ಸ್ವಾಮೀಜಿ, ನಮ್ಮ ನಂಜಾವಧೂತ ಸ್ವಾಮಿಗಳು, ಅವರು ಉದ್ಘಾಟನೆಗೆ ಬರ್ತಾರೆ. ಮತ್ತೆ ರಾಜಕಾರಣಿಗಳು ಯಾರು ಬರ್ತಾರಾ? ರಾಜಕಾರಣಿಗಳು ಎಲ್ಲರೂ ಇನ್ವೈಟ್ ಮಾಡಿದೆ, ಬಟ್ ಯಾರು ಹೆಸರು ಹಾಕಿಲ್ಲ. ಎಲ್ಲರೂ ಇನ್ವೈಟ್ ಮಾಡ್ತೀವಿ. ಅಂದರೆ ಕೆಲಸ ಎಲ್ಲ ಮುಗಿದೋಗಿದೆ? ಬರೋ ತಿಂಗಳು 17-18 ಫೆಬ್ರವರಿ 17-18. ಧನ್ಯವಾದಗಳು ಗೌಡ ನಿಮ್ಮ ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಪಟ್ಟಣದ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಉದ್ಘಾಟನೆಯನ್ನು ಶಾಸಕ ಶ್ರೀ KY ನಂಜೇಗೌಡರವರು ಉದ್ಘಾಟಿಸಿದರು. ಮಾಲೂರು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶ್ರೀ ಮುನೇಗೌಡ, BEO ಶ್ರೀ ಕೃಷ್ಣಮೂರ್ತಿ, EO ಶ್ರೀ ಕೃಷ್ಣಪ್ಪ, ವೈದ್ಯಾಧಿಕಾರಿ ಶ್ರೀ ಪ್ರಸನ್ನ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಶ್ರೀ ನರಸಿಂಹ, ಶಿಕ್ಷಕರಾದ ಶ್ರೀ ತಿಮ್ಮರಾಯಪ್ಪ, ಪುರಸಭಾ ಸದಸ್ಯರಾದ ಶ್ರೀ ಪರಮೇಶ್, ಪುರಸಭಾಧ್ಯಕ್ಷ ಶ್ರೀ ಮುರಳೀಧರ್ ಹಾಗೂ ಹಲವಾರು ಸರ್ಕಾರಿ ನೌಕರರು ಭಾಗವಹಿಸಿದ್ದರು. Ready?
ಅಲ್ಲ ಅವ್ರು ಮಾಡಿದ್ರೆ ಅದು ಕೂಡ ಬರ್ತಾ ಇಲ್ಲ. ಗೊತ್ತೇ ಆಗಿಲ್ಲ ಇರ್ತಕ್ಕಂಥ ಪ್ರಥಮ ತಾಲೂಕು ಮಟ್ಟದ ನೌಕರರ ಕ್ರೀಡಾಕೂಟ. ಈ ಕ್ರೀಡಾಕೂಟವನ್ನ ಉದ್ಘಾಟಿಸಲು ಮಾನ್ಯ ಶಾಸಕರು ಆಗಮಿಸಿದ್ದಾರೆ. ಅವರೊಂದಿಗೆ ಮಾನ್ಯ ಜಿಲ್ಲಾಧ್ಯಕ್ಷರಾದಂತಹ ಸುರೇಶ್ ಬಾಬು ಅವರು, ತಾಲೂಕು ಅಧ್ಯಕ್ಷರು, ಕ್ರೀಡಾ ಧ್ವಜ ಹಾರಿದೆ. ಎಲ್ಲ ಕ್ರೀಡಾ ಮನಸ್ಸುಗಳಲ್ಲಿ ಪ್ರಫುಲ್ಲತೆಯ ಅನುಭವವನ್ನ ಕೊಡ್ತಕ್ಕಂಥ ಈ ನಮ್ಮ ಹೆಮ್ಮೆಯ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ತಮ್ಮ ಅದ್ಭುತವಾದಂತಹ ಬ್ಯಾಂಡ್ ವಾದಕದೊಂದಿಗೆ ಕ್ರೀಡಾಕೂಟಕ್ಕೆ ಹಸಿರು ನಿಶಾನೆ ಟರ್ಕಿ ಸಾಲಿನಲ್ಲಿ ನಮ್ಮ ಯೋಧರಂತೆ ಶಿಸ್ತಿನಿಂದ ಎಲ್ಲರೂ ಕೂಡ ತಮ್ಮ ಸಮವಸ್ತ್ರದೊಂದಿಗೆ ಈ ಸಂದರ್ಭವನ್ನ ಸಾಕ್ಷೀಕರಿಸತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಿಗೂ ಕೂಡ ನಮ್ಮ ಕ್ರೀಡಾಪಟುಗಳ ಹಸ್ತಲಾಗುವ ಪರಿಚಯ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಸರ್ಕಾರಿ ನೌಕರರ ಕ್ರೀಡಾ ಒಕ್ಕೂಟ ಇವತ್ತು ನಮ್ಮ ಮಾಲೂರಿನಲ್ಲಿ ಪ್ರಾರಂಭ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ನಮ್ಮ ತಾಲೂಕಿನ ಅಧಿಕಾರಿಗಳು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ನೀವೆಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವಂತ ಅವಕಾಶವನ್ನ ಸಿಕ್ಕಲಿ ಅಂತೇಳಿ, ನಮ್ಮ ತಾಲೂಕಿನ ಕೀರ್ತಿಯನ್ನು ಎತ್ತಿಡೀರಿ ಅಂತೇಳಿ ನಿಮಗೆಲ್ಲರೂ ಕೂಡ ಅವಕಾಶ ಸಿಕ್ಕಲಿ ಅಂತ ಹಾರೈಸ್ತಾ ಇದ್ದೇನೆ. ನಾನು ತುಂಬಾ ಹೊತ್ತು ನಿಮ್ಮ ಜೊತೆಲಿ ಇರಬೇಕು ಅಂತಿದ್ದೆ. ಇವತ್ತು ಕೊನೆ ದಿನ ಅಧಿವೇಶನ. ಇವತ್ತು ಕಡ್ಡಾಯವಾಗಿ ನಮ್ಮ ನಾಯಕರುಗಳು ಎಲ್ಲ MLA ಇರಲೇಬೇಕು ಅಂತ ಹೇಳಿರೋದ್ರಿಂದ 10:30 ಅಲ್ಲಿ ಇರಬೇಕಾಯಿತು. ಮುನೇಗೌಡರು 10 ಗಂಟೆಗೆ ಇಲ್ಲಿ ಬಾ ಅಂತ ಹೇಳಿದಕ್ಕೆ ತಡ ಆಯಿತು. ದಯವಿಟ್ಟು ನನ್ನನ್ನು ಕಳಿಸ್ಕೊಡ್ರಿ. ನಿಮ್ಮಂಥ ಕಾರ್ಯಕ್ರಮಗಳಿಗೆ ನಾನು ನಿಮ್ಮ ಜೊತೆಯಲ್ಲಿ ಯಾವತ್ತೂ ಇರ್ತೀನಿ, ಇನ್ನು ಮುಂದೆ ಕೂಡ ಇರ್ತೀನಿ. ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ನಮ್ಮ ತಾಲೂಕು ಹೋಗಲಿ ಅಂತ ಹಾರೈಸ್ತಾ ಇದ್ದೇನೆ. ನಮಸ್ಕಾರ. ಹಾಕಿ ಸರ್. ಮಾನ್ಯ ಶಾಸಕರು ಉತ್ತೇಜನಗೊಂಡಿರತಕ್ಕಂಥ ಇತರ ನೌಕರರು ಕೂಡ ಒಂದು ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಕ್ರೀಡೋತ್ಸಾಹ ಯಾರಿಂದಲೂ ಕೂಡ ಏನು ಕೇಳಿದ್ರು. ದೈಹಿಕ ಶಿಕ್ಷಕರ ಎಲ್ಲರೂ ಕೂಡ ಮತ್ತೊಂದು ಬಾರಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಾಲೂಕು ನೌಕರರ ಸಂಘದ ವತಿಯಿಂದ ದಯವಿಟ್ಟು ಮೊದಲನೇ ಕಾರ್ಯವನ್ನು ಸ್ಥಗಿತ ಮಾಡಬೇಕು. ಏನಿವಾಗ ಚಾಲನೆ ಆದ್ಮೇಲೆ ಮತ್ತೆ ಮುಂದುವರಿಸಿಕೊಂಡು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಲಕ್ಷ್ಮೀನಾರಾಯಣ್ ಮತ್ತು ವಿಜಯ್ ಕುಮಾರ್ ಅವರ ಸಹಭಾಗಿತ್ವದಲ್ಲಿ ಭಾಗಿಯಾಗಬೇಕು ಅಂತ ಮನವಿ. ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಶಿಕ್ಷಕ ಮಿತ್ರರು ರೆಡ್ ಕಾರ್ಪೆಟ್ ನ ಬಳಿ
ಶಿಕ್ಷಣ ಇಲಾಖೆ ವಿಭಾಗದಲ್ಲಿ ತಾವು ಅಧಿಕಾರಿಗಳು ಕೂಡ ದಯಮಾಡಿ ಎದ್ದು ನಿಂತು ಕ್ರೀಡಾ ಗೌರವವನ್ನು ಸಲ್ಲಿಸಬೇಕು ಅಂತ ಮಾಡಿ ಸರ್. ದಯಮಾಡಿ ವೇದಿಕೆಯಲ್ಲಿ ಇರ್ತಕ್ಕಂಥವರು ಕ್ರೀಡಾ ಜೊತೆಗೆ ನೀವು ಎದ್ದು ನಿಂತು ಗೌರವ ಸಲ್ಲಿಸಬೇಕು ಅಂತ ಮಾಡಿ. ಪ್ರಫುಲ್ಲಿತ ವಾದ್ಯ ಪ್ರತಿಯೊಬ್ಬರಿಗೂ ಕೂಡ ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಪ್ರಫುಲ್ಲತೆಯನ್ನು ಕ್ರೀಡಾಪಟುದ ಶಿಕ್ಷಣ ಇಲಾಖೆಯ ನೌಕರರಿಂದ ವಂದನಾ ಸ್ವೀಕಾರ, ವಂದನೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲ ನೌಕರ್ತಾ ಇದ್ದಾರೆ. ನಿವೃತ್ತಿಯ ಅಂಚಿನಲ್ಲಿರ್ತಕ್ಕಂಥವ್ರು ಇವರ ವಂದನೆಗೆ ಮತ್ತೊಂದು ಬಾರಿ ಸಲ್ಯೂಟ್ ಅನ್ನು ಸಲ್ಲಿಸ್ತಾ ಇದ್ದಾರೆ. ಕ್ರೀಡಾಧಿಕಾರಿಗಳ ಮುನ್ನಡೆದು ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ವಂದನೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ ದೈಹಿಕ ಶಿಕ್ಷಣ ಕ್ರೀಡಾಧಿಕಾರಿಗಳಿಗೆ ಅಭಿನಂದನೆಗಳು. ಅಂತಿಮವಾಗಿ ಮಾನ್ಯ ಬ್ಯಾಂಡ್ ವಾದನ ನಮ್ಮ ಪ್ರಸ್ತುತ ಗೃಹ ಮಂತ್ರಿಗಳ ಶ್ಲಾಘನೆಗೆ ಒಳಪಟ್ಟು 48,000 ಪ್ರಮಾಣವನ್ನು ಪಡೆದಿರತಕ್ಕಂಥ ಸರ್ಕಾರಿ ಬಾಲಕಿಯರ ವಿದ್ಯಾರ್ಥಿಗಳು, ಪ್ರೌಢಶಾಲಾ ವಿದ್ಯಾರ್ಥಿಗಳು ಇವರು ಬಂದು ಬ್ಯಾಂಡ್ ವಾದನದಲ್ಲಿ ಭಾಗಿಯಾಗಿದ್ದಾರೆ. ಅವರ ಉಡುಪು ರಾಜ್ಯ ಸರ್ಕಾರದ ಮಾನ್ಯ ಗೃಹ ಮಂತ್ರಿಗಳ ಕೊಡುಗೆ. ಕ್ರೀಡಾ ಪ್ರತಿಜ್ಞೆಯನ್ನ ಸ್ವೀಕರಿಸಿರುವ ಅಧಿಕಾರಿಗಳು ಇವರಿಗೆ ನಾವು ತಾಲೂಕು ಸಮಗ್ರ ನೌಕರರ ಪರವಾಗಿ ಹಾಗೂ ಕ್ರೀಡಾಕೂಟದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನೋಡ್ತಾ ಇದ್ದೇವೆ, ಬಯಸ್ತಾ ಇದ್ದೇವೆ. ತುಂಬಾ ಅವಶ್ಯಕತೆ ಏನು. ನಾವಿವತ್ತು ಕ್ರೀಡಾಕೂಟ ಕಾರ್ಯಕ್ರಮ, ಕ್ರೀಡೆಗಳಲ್ಲಿ ಭಾಗವಹಿಸಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಆದರೆ ನಮ್ಮಲ್ಲಿ ಒಳ್ಳೆ ಮನೋಲ್ಲಾಸ ಮೂಡೋದ್ರ ಜೊತೆಗೆ ನಾವು ದಿನನಿತ್ಯದ ಏನು ಈ ಸರ್ಕಾರಿ ಉದ್ಯೋಗ ನಿಭಾಯಿಸಲಿಕ್ಕೆ ಎಲ್ಲ ರೀತಿಯಲ್ಲಿ ಈ ಒಂದು ಕಾರ್ಯಚಟುವಟಿಕೆಗಳು ಅನುಕೂಲ ಆಗತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಏನು ತಾವೆಲ್ಲ ಎಲ್ಲ ವಿವಿಧ ಅನುಕೂಲಗಳು ತಲುಪಿಸಲಿಕ್ಕೆ ಸ್ವಲ್ಪ ಮಟ್ಟಿಗೆ ಮಾಡ್ಲಿಕ್ಕಾಗುತ್ತೆ. ಇನ್ನೂ ಕೆಲವು ಟಿ ಶರ್ಟ್ಗಳು ಶಾರ್ಟೇಜ್ ಬಂದಿದೆ ಅಂತ ನಮ್ಮ ಸ್ನೇಹಿತರು ಹೇಳ್ತಿದ್ದಾರೆ. ಆದ್ರೂ ಕೂಡ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರು ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. 250 ಟಿ ಶರ್ಟ್ ತರಿಸಿದ್ವಿ. ಇನ್ನು ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿಗೆ ಮಾಡುವಂತ ಕೆಲಸ ಮಾಡ್ತೀನಿ. ಜೊತೆಗೆ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಆತ್ಮೀಯ ಮಿತ್ರರು, ಎಲ್ಲ ಪತ್ರಿಕಾ ಮಿತ್ರರು ಎಲ್ರಿಗೂ ಕೂಡ ನಾನು ಈ 2 ಮಾತನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ 2 ಮಾತನ್ನು ಮುಗಿಸ್ತೀನಿ. ಸಹಕಾರಿ ಎಂಬುದನ್ನ ನೆನಪು ಮಾಡಿಕೊಂಡಿದ್ದಾರೆ, ಅವರಿಗೆ ಅಭಿನಂದನೆಗಳು. ಇದೀಗ ಮಾನ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಕೃಷ್ಣಪ್ಪ ಸರ್ ಅವರು ಈ ಸರ್ಕಾರಿ ನೌಕರ ಕ್ರೀಡಾಕೂಟದಲ್ಲಿ ಏನಂತಂದ್ರೆ ಪಾರ್ಟಿಸಿಪೇಟ್ ಮಾಡ್ರಿ ಅಂತಂದ್ರೆ ಏನ್ ಪಾರ್ಟಿಸಿಪೇಟ್ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥ ನಂಬರ್ಸ್ ಅನ್ನು ಹುಡ್ಕೋದೇ ದೊಡ್ಡ ಕಷ್ಟ ಆಗಿದೆ. ಸೊ ಆ ಒಂದು ಮಹತ್ವದಂತ ಒಂದು ವ್ಯತ್ಯಾಸ ಕಂಡು ಬರ್ತದೆ. ಮನುಷ್ಯನ ಒಬ್ಬ ಆರೋಗ್ಯ ಮತ್ತು ಒಂದು ಮಾನಸಿಕ ಸ್ಥಿಮಿತ ನೀಡೋದಕ್ಕೆ ಬಹಳ ಒಂದು ಸಹಾಯಕವಾಗಿದೆ. ವಿಶೇಷವಾಗಿ ಇವತ್ತು ಸರ್ಕಾರಿ ನೌಕರರಿಗೆ ಈ ಒಂದು ಕ್ರೀಡಾಪಟುಗಳು ಬಹಳ ಅವಶ್ಯಕವಾಗಿದೆ ಅಂತ ನಾವು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಈ ಒಂದು ತಂಡಕ್ಕೆ ನಾನು ಅಪ್ರಿಸಿಯೇಟ್ ಮಾಡ್ತಾ ಇದ್ದೇನೆ. ಕ್ರೀಡಾಪಟುಗಳು ಏನು ನಮ್ಮ ಸರ್ಕಾರಿ ನೌಕರರು ದಿನನಿತ್ಯದ ಕೆಲಸದ ಒತ್ತಡದಲ್ಲಿ ಸದಾ ಬುದ್ಧಿ ಮತ್ತು ಪೆನ್ನಿಗೆ ಹೆಚ್ಚು ಒತ್ತಡವನ್ನು ಕೊಟ್ಟಿದ್ದಾರೆ. ಆದರೆ
ದೈಹಿಕವಾಗಿ ಅವರು ಸದೃಢರಾಗಬೇಕು ಅಂತಂದ್ರೆ ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸೋದ್ರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮ ನಿಮ್ಮ ಕ್ರೀಡಾ ವಿಭಾಗದಲ್ಲಿ ಕ್ರೀಡಾಕೂಟದ ವಿಭಾಗದ ಸ್ವಲ್ಪ ಹಂಗೆ ಮೇಡ ಅಣ್ಣ, ಹಾಗೆ ಹತ್ರ ಬನ್ನಿ ಅಣ್ಣ, ಹಿಂದೆ ಬಂದ್ಬೇಡ, ಹಿಂದೆ ಬಂದ್ಬಿಡ ಸರ್ ಬಂದಿದ್ದ ಸರ್ ಇಲ್ಲ ನೋಡಿ ಅಷ್ಟೇ ಸರ್ ಬಿಲ್ಸು ಆ ಥರ ಕೂರಿಸಿಲ್ಲ ಹ್ಞೂ ಸರ್ ಬರ್ತೀವಿ ಸೈಡ್ಗೆ ಬರ್ತೀವಿ. ಅವರು ವೃತ್ತಿ ಮಾಡ್ಕೊತಾ ಇದ್ದಾರೆ. 40ರಿಂದ 50 ವರ್ಷ ವಯೋಮಾನದ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಉತ್ಸಾಹಿಗಳು ಎಲ್ಲ ವಿಷಯಕ್ಕೂ ನಮಗೆ ತುಂಬಾ ಪ್ರೋತ್ಸಾಹವನ್ನು ನೀಡಿ ಹುರಿದುಂಬಿಸ್ತಾ ಇರುವಂತಹ ಮಾನ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ವಿ ಮುನೇಗೌಡ ಸರ್ ಒಂದು ಉತ್ಸಾಹದಿಂದ ಪ್ರೋತ್ಸಾಹದಿಂದ ಈ ಒಂದು ಕ್ರೀಡಾಕೂಟವನ್ನು ನಾವು ಹಮ್ಮಿಕೊಂಡು ಹೆಚ್ಚಾಗಿ ಮಹಿಳಾಮಣಿಗಳು ಎಲ್ಲ ಸೇರಿ ಕ್ರೀಡಾಕೂಟವನ್ನ ಅತ್ಯಂತ ಯಶಸ್ವಿಯಾಗಿ ವಿಶೇಷವಾಗಿ ಅತ್ಯಂತ ಯಶಸ್ವಿ ಮಾಡಿದ್ದೀರಾ. ಬಹುಮಾನ ವಿತರಣೆ ಜೊತೆಗೆ ಸಮಾರಂಭ ಕಾರ್ಯಕ್ರಮ ಅಂತೇಳಿ ನಾವು ಮಾಡ್ತಕ್ಕದ್ದು. ಈ ಸಮಾರಂಭದಲ್ಲಿ ಯಾವುದೇ ಭಾಷಣಗಳು ಮತ್ತೆ ಯಾವುದೇ ಬರೀ ಬಹುಮಾನಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ, ಏಕೆಂದರೆ ಈಗಾಗಲೇ ಸಮಯ ಆಗಿದೆ. ಕ್ರೀಡಾಕೂಟದಲ್ಲಿ ವಿಜೇತರಾಗಿರ್ತಕ್ಕಂಥ ಕ್ರೀಡಾಪಟುಗಳ ಹೆಸರುಗಳು ಈ ರೀತಿ ಇರುತ್ತೆ. ಜೊತೆಗೆ ಹೆಣ್ಣುಮಕ್ಕಳು ಸಮಾಜದ ಕಣ್ಣು ಅಂತಾರೆ. ನಿಜವಾಗ್ಲೂ ಕೂಡ ತುಂಬಾನೇ ಖುಷಿ. ನಿನ್ನೆಯಿಂದ ಹೆಣ್ಮಕ್ಳು ಬಹಳ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನ ಭಾಗವಹಿಸಿ ಕಾರ್ಯಚಟುವಟಿಕೆಗಳಲ್ಲಿ ಎಲ್ಲ ಮುಂಚೂಣಿಯಲ್ಲಿದ್ದರೆ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಕಂದಾಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಭೂಮಾಪನ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯ ಎಲ್ಲ ನನ್ನ ವೃತ್ತಿ ಬಾಂಧವರು ಎಲ್ಲರೂ ಕೂಡ ಈ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿ ಬಹಳ ವಿಶ್ವಾಸದಿಂದ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ಕಾರಣಕರ್ತರಾಗಿದ್ದರೆ ತಮ್ಮೆಲ್ಲರೂ ಕೂಡ ನನ್ನ ವೈಯಕ್ತಿಕವಾಗಿ ನಮ್ಮ ಸರ್ಕಾರಿ ನೌಕರರ ಸಂಘದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂತಂದ್ರೆ ಮಾವೂರಲ್ಲಿ ಸರ್ಕಾರಿ ನೌಕರರ ಸಂಘ ಅಂದ್ರೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ತಾಲೂಕು ಮಟ್ಟದ ಕ್ರೀಡಾಕೂಟನ ಆಯೋಜನೆ ಮಾಡಿರ್ತಕ್ಕಂಥದ್ದು ಮಾವೂರು ತಾಲೂಕಲ್ಲಿ. ನಿಜವಾಗ್ಲೂ ಕೂಡ ಎಲ್ಲ ತಾಲೂಕುಗಳು ನಿನ್ನೆಯಿಂದ ಫೋನ್ ಮಾಡ್ತಿದ್ದಾರೆ, ಏನ್ ತಾವೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಆಗಿದ್ರ, ಎಷ್ಟೊಂದು ಚೆನ್ನಾಗಿ ಮಾಡಿದ್ರ, ಎಷ್ಟು ಜನ ಹೆಣ್ಮಕ್ಳು ಭಾಗವಹಿಸಿದ್ದಾರೆ, ಏನು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಹಳ ಉತ್ಸಾಹ ಪಡ್ತಾ ಇದೆ. ಆ ಒಂದು ಉತ್ಸಾಹ, ಆ ಒಂದು ಸ್ಫೂರ್ತಿ ನಿಮ್ಗೆ ಸಲ್ಲಬೇಕಾಗುತ್ತೆ. ನೌಕರರು ಮಾನವ ತಾಲೂಕಲ್ಲಿ ಸರ್ಕಾರಿ ನೌಕರರು ರಸ್ತೆಗಳಲ್ಲಿ ಮಾತಾಡೋಕೆ ಆಗಿದೆ ಅಂದ್ರೆ ಅದೆಲ್ಲ
ಆ ಬೇಡಿಕೆಗೆ ಸ್ಪಂದಿಸಿದ ಸರ್ಕಾರ ಸರ್ಕಾರಿ ನೌಕರರ ದಿನಾಚರಣೆ ಅಂತ ಹೇಳ್ಬಿಟ್ಟು ಏಪ್ರಿಲ್ 21ನೇ ತಾರೀಕು ಮಾಡತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಸರ್ಕಾರಿ ನೌಕರರ ಸಂಘ ಎಲ್ಲ ಬಹಳಷ್ಟು ಶಿಕ್ಷಕರಲ್ಲಿ ಮೊದಲು ಒಗ್ಗಟ್ಟಿರ್ತಾ ಇತ್ತು. ಜಾಸ್ತಿ ಬಹಳಷ್ಟು ಸಂಖ್ಯೆ ಸರ್ಕಾರಿ ನೌಕರರಂದ್ರೆ ಬಹಳ ಶಿಕ್ಷಕರಿಗೆ ಅದು ಸೀಮಿತವಾಗಿದೆ. ಇದರ ಅಡಿಯಲ್ಲಿ ಸರ್ಕಾರಗಳು ಸರ್ಕಾರಿ ನೌಕರರ ಒಂದು ಸಂಘವನ್ನು ಮಾಡಿ ಅವರ ಕಷ್ಟ ಸುಖಗಳನ್ನ ನೀಗಿಸಬೇಕು ಅಂತ ಹೇಳಿ ಸರ್ಕಾರ ಒಂದು ನೌಕರರ ಸಂಘವನ್ನು ಮಾಡಿ ತಮ್ಮ ಎಲ್ಲ ಕಷ್ಟ ಸುಖಗಳನ್ನ ಒಗ್ಗಟ್ಟಿಗೆ ಸೇರಿಸಿ ಇದ್ರ ಜೊತೆಯಲ್ಲಿ ಡಿ ಗ್ರೂಪ್ ಇಂದ ಹಿಡಿದು ಕ್ಲಾಸ್ 1 ಆಫೀಸರ್ ವರೆಗೂ ನಾವೆಲ್ಲ ಒಂದೇ, ಸರ್ಕಾರಿ ನೌಕರರು ನಾವೆಲ್ಲ ಒಂದೇ ಅಂತ ಹೇಳಿ ಒಂದು ಸಮಾನತೆಯನ್ನು ಸಾರಿರುವಂತ ಸರ್ಕಾರ ಯಾಕಂತಂದ್ರೆ ಎಲ್ಲ ಒಳ್ಳೆಯವರಿಗೆ ಧನ್ಯವಾದಗಳು. ಈಗ ನಾವು ಬಹುಮಾನವನ್ನು ವಿತರಣೆ ಮಾಡ್ತೀವಿ. ದಯವಿಟ್ಟು ಯಾರು ಬಹುಮಾನ ಬಂದಿದೆ ಅವರು ಬಂದು ಒಬ್ಬೊಬ್ಬರೇ ತೆಗೆದುಕೊಂಡೋಗಿ, ಮತ್ತೆ ಯಾರು ಎದ್ದು ಹೇಳಿ ಬಂದು ಇದು ಮಾಡೋದು ಬೇಡ. ಯಾಕೆಂದ್ರೆ ಬಹಳಷ್ಟು ಬಹುಮಾನಗಳಿರೋದ್ರಿಂದ ಇಲ್ಲಿ ಬಂದು ಗೊಂದಲ ಮಾಡೋದು ಬೇಡ. ಬರೀ ನಮ್ಮ ದೈಹಿಕ ಶಿಕ್ಷಕರು ಹೆಸರನ್ನ ಕರೀತಾರೆ, ಅವ್ರು ಬಂದು ಇಲ್ಲಿ ಗೆಸ್ಟ್ ತೃತೀಯ ಸ್ಥಾನ 50 ರಾಮಕೃಷ್ಣ ಎಂ ಭರತ್ ಜಿ 50 ವರ್ಷ ಒಳಗಿದೆಯಾ ಸರ್ ಸ್ಪರ್ಧೆಯಲ್ಲಿ ರಾಮಕೃಷ್ಣ ಪ್ರಶಸ್ತ ಬೆಂಗಳೂರು ಚಿಕ್ಕಮಗಳೂರು ಪ್ರಥಮ ಸ್ಥಾನ, ದ್ವಿತೀಯ ಮಂಜುಳಾ ರಾಜ್ಯಮ್ಮ ತೃತೀಯ ವಿಭಾಗದಲ್ಲಿ ಉಪಜೀವಿತದಲ್ಲಿ ವೆಂಕಟೇಶನ್ ದ್ವಿತೀಯ ಸ್ಥಾನ, ದ್ವಿತೀಯ ಸ್ಥಾನ ಮಂಜುಳಾ ಎಚ್ಎಂ ಚಿಕ್ಕ ವೆಂಕಟೇಶ್ವರ ಪ್ರಥಮ ಸ್ಥಾನ, ಮಹಿಳಾ ವಿಭಾಗದಲ್ಲಿ ಮೊಬೈಲ್ ಸ್ವಲ್ಪ ಹಿಂದೆ ತಗೊಳ್ಳಿ ಮೇಡಮ್. ಮಾಲೂರು ತಾಲೂಕು ವಕೀಲರ ಸಂಘ ಹಾಗೂ ನ್ಯಾಯಾಧೀಶರ ವತಿಯಿಂದ ಮಾಲೂರು ಅಡ್ವೊಕೇಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭಿಸಲಾಯಿತು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಶ್ರೀಮತಿ ಡಿ ಅನುಪಮ, ಶ್ರೀಮತಿ ಪಾರ್ವತಮ್ಮ, ಶ್ರೀ ಯೋಗೇಶ್ ರವರು ಉಪಸ್ಥಿತರಿದ್ದರು. ಹಾಗೂ ವಕೀಲರ ಸಂಘದ ಅಧ್ಯಕ್ಷ ಶ್ರೀ ಟಿ.ಬಿ. ಕೃಷ್ಣಪ್ಪ ಹಾಗೂ ಹಲವಾರು ವಕೀಲರು ಉಪಸ್ಥಿತರಿದ್ದರು. ಕೋಆಪರೇಟಿವ್ ಸೊಸೈಟಿಯೊಂದನ್ನು ಸ್ಥಾಪನೆ ಮಾಡಿದ್ದೀವಿ. ಇಲ್ಲಿ ಕಕ್ಷಿದಾರರಿಗೆ ಮತ್ತು ವಕೀಲರುಗಳಿಗೂ ಸಹ ಸಾಕಷ್ಟು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾದಂತಹ ಪೇಪರ್ಗಳಾಗಲಿ, ಫಾರಮ್ಗಳಾಗಲಿ ಅಥವಾ ಬೇರೆ ಇನ್ನಿತರ ಫೈಲ್ಗಳು, ಆ ಥರ ಎಲ್ಲ ಸ್ಟ್ಯಾಂಪ್ಗಳು, ಆ ಥರದ್ದೆಲ್ಲ ತೊಗೊಳ್ಳಿಕ್ಕೆ ತುಂಬ ಅನಾನುಕೂಲ ಆಗಿತ್ತು. ತುಂಬ ದೂರದಿಂದ ಬೆಂಗಳೂರಿಂದ ಅಲ್ಲೆಲ್ಲ ತರಿಸ್ಕೋಬೇಕಾಗಿತ್ತು ಅಂತ ಸಂದರ್ಭ ಆಗಿತ್ತು. ಹಾಗಾಗಿ ಇವತ್ತಿನ ದಿನ ನಾವು ಇಲ್ಲಿ ಈ ಒಂದು ಸೊಸೈಟಿಯನ್ನು ಓಪನ್ ಮಾಡುವ ಮೂಲಕ ಅಡ್ವೊಕೇಟ್ಸ್ಗೆ ಮತ್ತು ಕ್ಲೈಂಟ್ಸ್ಗೆ ಎಲ್ಲರಿಗೂ ಸಹಕಾರಿಯಾಗುವಂತಹ ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕೆಲಸಕ್ಕಾಗಿ ನಾವು ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಅವರ ಸಹೋದ್ಯೋಗಿಗಳು ತುಂಬ ಶ್ರಮಪಟ್ಟು ಇಲ್ಲಿವರೆಗೆ ಕೆಲಸ ಮಾಡಿ ಎಲ್ಲ ಕಡೆ ಓಡಾಡಿಕೊಂಡು ಕೆಲಸ ಮಾಡಿ ಮೇಲಿನವರಿಂದ ಆದೇಶ ಪಡ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಿಕ್ಕೆ ನಮಗೆ ಅವಕಾಶ ಸಿಕ್ತು. ಈ ಒಂದು ಕೋಆಪರೇಟಿವ್ ಸೊಸೈಟಿಯ ಉಪಯೋಗವನ್ನು ಮಾಲೂರಿನ ಎಲ್ಲ ಕಕ್ಷಿದಾರರು ಸಹ ಉಪಯೋಗಿಸ್ಕೋಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ಮತ್ತು ಈ ಒಂದು ಸೊಸೈಟಿಯ ಸ್ಥಾಪನೆಗೆ ಶ್ರಮಿಸಿದಂತಹ ಎಲ್ಲ ವಕೀಲ ಮಿತ್ರರಿಗೆ ನಾನು ಈ ಮೂಲಕ ಧನ್ಯವಾದಗಳು. ಮೇಡಮ್, ಇಲ್ಲಿ ಬರೀ ಈ ಮೆಟೀರಿಯಲ್ಸ್ ಮಾತ್ರ ಸಿಗುತ್ತಾ? ಸ್ಟಾಂಪ್ಸ್ ಸಿಗುತ್ತಾ? ಸ್ಟಾಂಪ್ ಕೂಡ ಸಿಗುತ್ತೆ, ಅಡ್ವೊಕೇಟ್ ಸ್ಟಾಂಪ್ ಕೂಡ ಸಿಗುತ್ತೆ.
ಪೋಸ್ಟಲ್ ಕವರ್ಸ್, ಕೋರ್ಟಿಗೆ ಫೈಲ್ ಮಾಡುವಂತಹ ಪ್ರತಿಯೊಂದು ಫಾರಮ್ಸ್ ಎಲ್ಲವೂ ಕೂಡ ಇಲ್ಲ. ಯಾಕಂದ್ರೆ ಸ್ಟಾಂಪ್ಗೂ ಸಹ ಪರದಾಡ್ತಾ ಇದ್ರು ಮೊದಲು. ವೆಲ್ಫೇರ್ ಸ್ಟಾಂಪ್ ಮಾತ್ರ, ಅಡ್ವೊಕೇಟ್ ವೆಲ್ಫೇರ್ ಸ್ಟಾಂಪ್ ಸಿಗುತ್ತೆ, ಪೋಸ್ಟಲ್ ಸ್ಟಾಂಪ್ಸ್, ರೆವಿನ್ಯೂ ಸ್ಟಾಂಪ್ ರೆವಿನ್ಯೂ ಸ್ಟಾಂಪ್, ಪೋಸ್ಟಲ್ ಸ್ಟಾಂಪ್ ಇಲ್ಲ, ಅಡ್ವೊಕೇಟ್ಸ್ ವೆಲ್ಫೇರ್ ಸ್ಟಾಂಪ್ ಸಿಗುತ್ತೆ. ಪ್ರತಿಯೊಂದು ಅರ್ಜಿಗೂ ಸಹ ವೆಲ್ಫೇರ್ ಸ್ಟಾಂಪ್ ಹಚ್ಚಲೇಬೇಕಾಗಿರೋ ಕಾರಣದಿಂದ ಬೆಂಗಳೂರಿಂದ ತರಿಸ್ಕೊಳ್ಳೋದು ನಿಮಗೆ ತಪ್ತಾ ಇದೆ. ಹಾಗಾಗಿ ಇಲ್ಲೇ ಅವೈಲಬಿಲಿಟಿ ಇದೆ. ಅಲ್ಲ, ರೇಟ್ ಹೊರಗಿಂದ ಕಡಿಮೆ ಇರುತ್ತಾ? ಯಾವ ಥರ ಇರುತ್ತೆ? ಎಲ್ಲ ಕಡೆ ಆಲ್ ಓವರ್ ಸ್ಟೇಟ್ ಸ್ಟಾಂಪ್ಗೆ ಕಮ್ಮಿ ಇರೋದಿಲ್ಲ, ಬೇರೆ ಮೆಟೀರಿಯಲ್ಸ್ ಎಲ್ಲ ಸೊಸೈಟಿಯಲ್ಲಿ ಸ್ವಲ್ಪ ಡಿಸ್ಕೌಂಟ್ ರೇಟಲ್ಲಿ ನಿಮಗೆ ಅವೈಲಬಲ್ ಇದೆ. ಬೇರೆ ಅಂಗಡಿಗಳಲ್ಲಿ ತಗೊಳ್ಳೋದಕ್ಕಿಂತ ಇಲ್ಲಿ ಅವೈಲಬಲ್ ಇದೆ. ಈಗಾಗಲೇ ಏನು ಹೇಳ್ಬೇಕು ಎಲ್ಲ ಹೇಳಿದ್ದಾರೆ. ನಮಗೆ ಮೊದಲನೇದಾಗಿ ನಮ್ಮ ವಕೀಲರ ಸಹಕಾರ ಸಂಘ ಏನು ಸೊಸೈಟಿ ಇವತ್ತು ಪ್ರಾರಂಭ ಆಗಿದೆ, ಅದಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ನ್ಯಾಯದ 3 ಜನ ಬರುವಂಥ ನ್ಯಾಯಾಧೀಶರು ಬಂದು ಈ ಪೂಜೆಯಲ್ಲಿ ಭಾಗವಹಿಸಿ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸಂಘದ ಪರವಾಗಿ ಅವರಿಗೆ ಮೊದಲನೇದಾಗಿ ನಮ್ಮ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ಸುಮಾರು 6-7 ವರ್ಷದಿಂದ ಇದೊಂದು ಸಕ್ತ ಪ್ರಯತ್ನ, ಅದು ಕಾರಣಾಂತರಗಳಿಂದ ಆಗದೆ ಇಲ್ಲಿ ನಮಗೆ ಜಾಗದ ಕೊರತೆ ಮತ್ತು ಬಿಲ್ಡಿಂಗ್ ಕೊರತೆಯಿಂದ ಇದು ಆಗಿದೆ. ಇವತ್ತು ನಮ್ಮ ಗೌರವಂತ ನ್ಯಾಯಾಧೀಶರುಗಳು ಕೂಡ ನಮ್ಮ ಜೊತೆ ಇದ್ದು ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ಈ ಒಂದು ಸಹಕಾರ ಸಂಘ ಆಗಲಿಕ್ಕೆ ಅವರ ಶ್ರಮ ಕೂಡ ಇದೆ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಹಾಗಾಗಿ ನಮ್ಮ ಜಿಲ್ಲಾ ಸತ್ರ ನ್ಯಾಯಾಧೀಶರಾದಂಥ ರಘುನಾಥ್ ಸಾಹೇಬರು ಕೂಡ ಇದಕ್ಕೆ ಪ್ರಾಮಾಣಿಕವಾಗಿ ನಮಗೆ ಸಹಕರಿಸಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಇವತ್ತು ಈ ಕೋಲಾರ ಮತ್ತು ಬೆಂಗಳೂರಲ್ಲಿ ಹೋಗಿ ತರಬೇಕಾಗಿದ್ದಂಥ ಪರಿಸ್ಥಿತಿ, ಸ್ಟೇಷನರಿ ಆಗ್ಬೋದು, ಆಮೇಲೆ ಕೋರ್ಟ್ಗೆ ಬೇಕಾದಂಥ ಸಾಮಗ್ರಿಗಳನ್ನ ನಾವು 50 ಕಿಲೋಮೀಟ್ರ್ ಬೆಂಗಳೂರಿಗೆ, ಇಲ್ಲ 25 ಕಿಲೋಮೀಟ್ರ್ ಕೋಲಾರ್ಗೆ ಹೋಗಿ ಖರೀದಿ ಮಾಡಿ ಬರಬೇಕಾಗಿದೆ. ಇವತ್ತು ಎಮರ್ಜೆನ್ಸಿಯಲ್ಲಿ ಸ್ಟಾಂಪ್ ಸಿಗದೇ ಇರೋಂಥ ಸಂದರ್ಭದಲ್ಲಿ ಕೂಡ ಸ್ಟಾಂಪ್ ಇಲ್ಲದೆ ಅರ್ಜಿಗಳಾಗದೇ ಇರೋಂಥದ್ದು ಒಂದು ಸಂದರ್ಭಗಳು ಇದೆ. ಹಾಗಾಗಿ ಇವತ್ತು ನಮಗೆ ವಿಶೇಷವಾಗಿ ನಮ್ಮ ಗೌರವಂತ ನ್ಯಾಯಾಧೀಶರ ಒಂದು ಸಹಕಾರದಿಂದ ನಮ್ಮ ವಕೀಲ ಮಿತ್ರರು ಎಲ್ಲ ಕೂಡ ನಮ್ಮ ಸಂಘದ ಎಲ್ಲ ಗೌರವಂತ ವಕೀಲ ಮಿತ್ರರು ಎಲ್ಲ ನಮ್ಮ ಜೊತೆ ಸಹಕರಿಸಿ ಈ ಒಂದು ಸಣ್ಣ ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಇದರ ಜೊತೆಗೆ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಮಾಡಬೇಕು ಅಂತೇಳಿ ನಾವು ಎಲ್ಲ ನಮ್ಮ ಗೌರವಂತ ವಕೀಲ ಮಿತ್ರರಲ್ಲಿದೆ. ಅಯೋಧ್ಯ ಶ್ರೀರಾಮ ದೇವಾಲಯದ ನಿರ್ಮಾಣಕ್ಕಾಗಿ ನಿಧಿ ಸಂಗ್ರಹಣಾ ಕಾರ್ಯಕ್ಕೆ ಪಟ್ಟಣದ ಮಹಾರಾಜ ವೃತ್ತದಿಂದ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ರಾಮಭಕ್ತರಾದ ಶ್ರೀ ಎ ಶಿವಮೂರ್ತಿ, ಅಮರನಾಥ್, ನಂಜುಂಡೇಶ್ವರ, ನವರಂಗ್ ಮಂಜು ಹಾಗೂ ಹಲವಾರು ಭಕ್ತರು ಉಪಸ್ಥಿತರಿದ್ದರು. ಮಂದಿರ ನಿರ್ಮಾಣ ಆಗಬೇಕು ಅಂತ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಹಿಂದೂ ಬಾಂಧವರ ಒಂದು ಕರ್ತವ್ಯವಾಗಿತ್ತು. ಆ ಒಂದು ಕಾರ್ಯ ಈಗ ಪ್ರಾರಂಭ ಆಗಿದೆ. ಬೆಳಿಗ್ಗೆ ಅಲ್ಲಿ ಹೋಗಿದ್ದು ಮುಂದಿದ್ದು ನೋಡಿ ಇಲ್ಲಿ ಕರ್ಕೊಂಡು ಆ ಕಡೆ ಹೋಗೋದು, ಆ ಕಡೆ ಮೀಟಿಂಗ್ ಐತೆ ಅಂದ್ರೆ ಕಿನ್ಪಡ್ಕೆ చెప్ప బౌ వాళ్ళంతా నేర్చుకొని ఇస్తారని చెప్పలేదు మంత్రాలు మీరు. मर्यादा पुरुषोत्तम श्री रामचंद्र प्रभु की जय, बोलो भारत माता की जय. ಮಾತಾಡೋಣ ಹೋಗಿದ್ರಲ್ಲಪ್ಪ ಯಾರು ಇಲ್ಲ ಅಮ್ಮನ ಇಲ್ಲೇ ಅವ್ರೆ ಅಮ್ಮನ ನಾನು ಪಂಚಾಯತ್ ಬಿಟ್ಲ ಸ್ವಲ್ಪ ದೂರದಿಂದ ಬರೋ ನವೀನ ಸ್ವಲ್ಪ ಕ್ಲಾಸಾಗಿ ಕುರುಬ ಜನಾಂಗದ ಮುಖಂಡರಿಂದ ಒಂದು ಪತ್ರಿಕಾಗೋಷ್ಠಿ. ಕುರುಬ ಸಂಘದ ಖಜಾಂಚಿಗಳಾಗಿರ್ತಕ್ಕಂಥ ರೇವಣ್ಣವರು, ಎಸ್ ಟಿ ವರ್ಗ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೂರ್ನಸಳ್ಳಿ ಜಗದೀಶ್ ಅವರು, ಅದರ ಜೊತೆಗೆ ನಾವು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶವೇನೆಂದರೆ, ಕರ್ನಾಟಕದಲ್ಲಿ ಒಂದು ಕುರುಬರು ಹೋರಾಟ ಪ್ರಾರಂಭ ಆಗಿದೆ. ಅದು ನಮಗೆ ಎಸ್ ಟಿ ವರ್ಗಕ್ಕೆ ಸೇರಿಸಬೇಕು. ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಬ್ರಿಟಿಷ್ ಅವರ ಗೆಜೆಟ್ ನೋಟಿಫಿಕೇಶನ್ಗಳಲ್ಲಿ
ಕುರುಬರು ST ಅಂತ ಅವರು ಪರಿಗಣಿಸಿದ್ರು. ಸ್ವಾತಂತ್ರ್ಯ ಬಂದರೆ ನಮ್ಗೆ ಇನ್ನಷ್ಟು ಅನುಕೂಲಗಳಾಗಬೇಕಾಗಿತ್ತು. ಬಹುಶಃ ನಮಗೆ ದೇಶ ಬದಲಾಯಿತು ಅಂತ ಕಾಣ್ತದೆ. ಆ ಬದಲಾದ ಕಾರಣ ಆಮೇಲೆ ತದನಂತರ ಅದು ST ಸೌಕರ್ಯ ವಂಚಿಸಲ್ಪಟ್ಟಿದೆ. ಆದರೂ ಇದನ್ನು ಗಮನಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುರುಬರಿಗೆ STಯಲ್ಲಿ ಆದ್ಯತೆ ಕೊಡಬೇಕು ಅಂತ ಹೇಳಿ ಅವರ ಪಟ್ಟಿಯಲ್ಲಿ ಹಾಕೋದು ಸಂವಿಧಾನಬದ್ಧ ಹಕ್ಕಿಲ್ಲ. ಆದರೆ ಕೆಲವು ವ್ಯಾಕರಣ ಪ್ರವೀಣರು ಹಾಲುಮತ, ಕುರುಬ, ರಾಜಗೊಂಡ, ಗೊಂಡ, ಕಾಡು ಕುರುಬ ಮತ್ತೆ ಜೇನು ಕುರುಬ, ಕುರುಬನ್ ಈ ಹೆಸರುಗಳಲ್ಲಿ ಕುರುಬರನ್ನ ಕರೀತಾರೆ ವಿಶೇಷವಾಗಿ. ಸಂವಿಧಾನಬದ್ಧವಾಗಿ ಕೂಡ ನಾವು STಗೆ ಬರ್ತೇವೆ. ಆಮೇಲೆ ಏನು ನಮ್ಮ ಕಟ್ಟ ಕಡೆಯ ಜನಾಂಗದ ವ್ಯಕ್ತಿ ಇದ್ದಾನೆ, ಕುರಿ ಕಾಯ್ತಕ್ಕಂಥವನು, ನಮ್ಮ ಈ ಬೆಂಗಳೂರು ಆಸ್ಪಾಸು ನಾವು ನೋಡಕ್ ಹೋದ್ರೆ ಸ್ವಲ್ಪ ಅಲ್ಲೊಬ್ರು ಇಲ್ಲೊಬ್ರು ಏನೋ ಮುಂದುವರೆದಂಗೆ ಕಾಣ್ತದೆ. ಅದೇ ನಾವು ಇದಕ್ಕೆ ಹೋದ್ರೆ ನಮ್ಮ ಹೋರಾಟ ಅದರ ಬಗ್ಗೆ ಈಗ ರಘುನಾಥ್ ಮತ್ತೆ ಬೀರ್ಬಲಪ್ಪ ಹೇಳಿದ್ರು. ನನಗೆ ಗೊತ್ತಿರೋ ಕೆಲವು ಮಾಹಿತಿ ಇಲ್ಲ ವಿಷಯಕ್ಕೆ ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕುರುಬರು ಅಲೆಮಾರಿಗೆ ಅಂದ್ರೆ ಒಂದು 100 ಕುರಿ 200 ಕುರಿ 1000 ಕುರಿ ಅವರ ಶಕ್ತ್ಯಾನುಸಾರ ಅದನ್ನು ಇಟ್ಕೊಂಡು ಕಾಡುಗಳನ್ನು ಮೇಯಿಸ್ಕೊಂಡು ಹೋಗ್ತಾ ಇದ್ರು. ಇದಕ್ಕೆ ನಿಮ್ಗೆ ಸಾಕ್ಷಿ ಬೇಕಾದ್ರೆ ಬರ್ಬೋದು. ನಮ್ಮ ಬರ್ಬೋದು ದೇವಸ್ಥಾನದಲ್ಲಿ ನಮ್ಮದೇ ಮನೆ ದೇವರು. ಆ ಮನೆ ದೇವರಲ್ಲಿ ದೇವರನ್ನ ನಾವು ಹುಟ್ಟಿಲಿಟ್ಟಿರೋದ್ರಲ್ಲಿ ಹುಟ್ಟಿ ಒಳಗಡೆ ದೇವರಲ್ಲಿಟ್ಟಿರೋ ಆ ಹುಟ್ಟಿಗೆ ಯಾಕೆ ಇವತ್ತು ಹುಟ್ಟಿಗೆ ಇದೆ ದೇವರು, ನಾವು ಯಾವ ನೋಡೇ ಇಲ್ಲ. ಪುರಸಭಾಧ್ಯಕ್ಷ ಶ್ರೀ ಮುರಳೀಧರ್ ಅವರಿಂದ ಒಂದು ಪತ್ರಿಕಾಗೋಷ್ಠಿ. ನಮಸ್ಕಾರ. ಇಂದು ತಮ್ಮನ್ನ ಕರೆದ ಉದ್ದೇಶ ಏನಂತ ಹೇಳಿದ್ರೆ, ಮಾಲೂರಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದು ಹಾಗೂ ಸಾರ್ವಜನಿಕರ ಪ್ರತಿದಿನದ ಕಿರುಕುಳ ಮತ್ತೆ ನೋವು ಏನಂತ ಹೇಳಿದ್ರೆ, ನಮ್ಮ ಕಳೆದ ಬಾರಿ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಪುರಸಭಾ ಸದಸ್ಯರ ಒಂದು ದೂರು ಕೂಡ ಬಂದಿದೆ. ಇದನ್ನ ಬಹಳ ವರ್ಷಗಳಿಂದ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಮಾಲೂರಿನ ಎಲ್ಲ ಬೀದಿಗಳಲ್ಲಿ ಬೀದಿ ನಾಯಿಗಳು ಹಾಗೂ ಕೋತಿಗಳ ಹಾವಳಿ ತುಂಬಾ ಹೆಚ್ಚಾಗಿದ್ದು, ಸಾರ್ವಜನಿಕರು ಓಡಾಡಲು ಸುರಕ್ಷಿತವಾಗಿ ಓಡಾಡಲು ಮತ್ತೆ ಏನಾದರೂ ತಿಂಡಿ ತಿನಿಸು ಪದಾರ್ಥಗಳನ್ನು ತೆಗೆದುಕೊಂಡು ಮನೆಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಮಕ್ಕಳು ಮರಿಗಳು ಬೀದಿಗಳಲ್ಲಿ ಸ್ವತಂತ್ರವಾಗಿ ಓಡಾಡಕ್ಕೆ ತುಂಬಾ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಈ ದೂರಿನ ಅನ್ವಯ ತಮ್ಮನ್ನ ಕರೆಸಿ ಏನು ಇವತ್ತು ನಾಯಿ ಮತ್ತೆ ಕೋತಿಗಳನ್ನ ಹಿಡಿಯಕ್ಕೆ ಪುರಸಭೆ ಒಂದು ಹೆಜ್ಜೆಯನ್ನ ಇಟ್ಟಿದೆ. ತಾವಂದ್ರೂ ಕೊಡುವಂತ ಸೂಚನೆ ಸಲಹೆಗಳ ಮೇಲೆ. ಯಾಕಂತ ಹೇಳಿದ್ರೆ, ನಾವು ಕೋತಿಗಳನ್ನ ಮತ್ತೆ ನಾಯಿಗಳನ್ನ ಏನು ಪ್ರಾಣ ಹಾನಿ ಮಾಡಿ ಇಲ್ಲ ಅದನ್ನ ಸಾಯಿಸಿ ನಾವು ಎಲ್ಲಿ ಇದು ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಒಂದು ಜೀವ ಇರುವಂತ ಪ್ರಾಣಿಗಳು. ಅದನ್ನ ಕರ್ಕೊಂಡೋಗಿ ಎಲ್ಲನ ತಗೊಂಡೋಗಿ ಬೇರೆ ಕಡೆ ಹೊರಗಡೆ ದೂರ ಬಿಟ್ಟು ಬರುವಂತ ಅದು ಬದುಕಕ್ಕೆ ಅದಕ್ಕೂ ಸ್ವತಂತ್ರ ಇರ್ತದೆ ಈ ಸಮಾಜದಲ್ಲಿ. ಈ ದೂರಿನ ಅನ್ವಯ ನಾವು ಶೀಘ್ರವಾಗಿ ಮಾಲೂರಿನ ಎಲ್ಲ ಬೀದಿ ನಾಯಿಗಳು ಮತ್ತೆ ಉಜ್ಜನಾಯಿ ಮತ್ತೆ ಕೋತಿಗಳನ್ನ ಹಿಡಿದು ಬೇರೆ ಕಡೆಗೆ ಸಾಗಿಸಕ್ಕೆ ತಮ್ಮ ಸಹಕಾರ ಮತ್ತೆ ಸಲಹೆ ಸೂಚನೆಗಳನ್ನ ತೆಗೆದುಕೊಳ್ಳಲು ಈ ಒಂದು ಸಭೆಯನ್ನ ತಮ್ಮ ಈ ಒಂದು ಪುರಸಭೆಯಲ್ಲಿ ಕರೆದಿದ್ದೇವೆ. ಸ್ನೇಹಜೀವಿ ಹಸಿರು ಕ್ರಾಂತಿ ಬಳಗದ ನೇಕಾರ JK ಬೋಸ್ ಅರ್ಥಾತ್ JK ಮುನಿಯಪ್ಪನವರು ಇತ್ತೀಚೆಗೆ ನಿಧನರಾದರು. ಇಲ್ಲಿಗೆ ಮಾಲೂರ ವಾರ್ತೆಯ ಈ ಸಂಚಿಕೆ ಮುಕ್ತಾಯವಾಗಿತ್ತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಮಾಲೂರು ವಾರ್ತೆಯ ಎಲ್ಲ ಸಂಚಿಕೆಯನ್ನು ಮೊದಲು ವೀಕ್ಷಿಸಲು ಮಾಲೂರು ವಾರ್ತೆಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕಾಗಿ ವಿನಂತಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ.